ಚಿತ್ರದುರ್ಗದ ಶಿವಶರಣ ಹರಳಯ್ಯ ಮಠದ ಶ್ರೀಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಠಕ್ಕೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ. ಇದಕ್ಕೆ ಕಾರಣ ಆಗಿರೋದು ಆಸ್ತಿ ವಿವಾದ ಅನ್ನುವಂಥ ಮಾಹಿತಿ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹರಳಯ್ಯ ಶ್ರೀ ಮೇಲೆ ಹಲ್ಲೆ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿರುವಂಥ ಅವರ ಮಠಕ್ಕೆ ನುಗ್ಗಿ ಹಲ್ಲೆ ಮಾಡಿರು. ಮಠದ ಪ್ರವೇಶ ದ್ವಾರದ ಜಾಗದ ವಿಚಾರದಲ್ಲಿ ವಿವಾದ ಇತ್ತು. ನಿನ್ನೆ ರಾತ್ರಿ ಮಠಕ್ಕೆ ನುಗ್ಗಿ ಶ್ರೀಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಶ್ರೀಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಠದ ಶಾಲಾ ಬಸ್ ಚಾಲಕ ಭೀಮರಾಜ್ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಹರಳಯ್ಯ ಶ್ರೀಯವರ ಮೂಗು ಮತ್ತು ಬಾಯಿಯಲ್ಲಿ ರಕ್ತ ಬರೋ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಐಮಂಗಲ ಠಾಣೆಗೆ ಹೋಗ್ತಾ ಇದ್ದಂತ ವೇಳೆ ಬೆನ್ನತ್ತಿಕೊಂಡು ಹೋಗಿ ಹಲ್ಲೆ ಮಾಡಿರು. ನೋಡ್ತಾ ಇದ್ದೀರಿ ಪಾಪ ಶ್ರೀಗಳನ್ನ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡಿತಾ ಇದ್ದಾರೆ. ರಕ್ತ ಬರೋ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿ, ಮಠದ ಪ್ರವೇಶ ದ್ವಾರದ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಹಲ್ಲೆ ಮಾಡಿರು. ಯಾರ್ದೋ ಹೊಲದಲ್ಲಿ ಬಂದವರು ಪಿಲ್ಲರ್ ಹಾಕೊಂಡು ಓಡಾಡೋದು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕಾನೂನು ಸುವ್ಯವಸ್ಥೆ ದೃಷ್ಟಿ. ಹರಳಯ್ಯ ಶ್ರೀ ಮತ್ತು ಸಿದ್ದೇಶ್ವರ್ ಅನ್ನೋ ಕುಟುಂಬದ ಮಧ್ಯೆ ಆಸ್ತಿ ವಿವಾದ ಇತ್ತಂತೆ. ನ್ಯಾಯಾಲಯದ ಮೆಟ್ಟಿಲೇರಿದೆ ಈ ಜಾಗದ ವಿಚಾರ. ಸದ್ಯ ಹರಳಯ್ಯ ಶ್ರೀಗಳು ಮತ್ತು ಅವರ ಚಾಲಕ, ಮಠದ ಚಾಲಕ ಭೀಮರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಐಮಂಗಲ ಠಾಣೆಯ ಸಿಪಿಐ ಗುಡ್ಡಪ್ಪ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಜಾತಿ ನಿಂದನೆ ಮಾಡಿ ಹಲ್ಲೆಗೈದು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ನಿನ್ನನ್ನು ಕೊಂದೇ ನಾವು ಸಾಯ್ತೀವಿ ಅಂತ ಹಲ್ಲೆ ಮಾಡಿದವರು ಬೆದರಿಕೆಯೂ ಕೂಡ ಹಾಕಿದ್ದಾರಂತೆ ಸ್ವಾಮೀಜಿಗೆ. ಹಿಂದಿನಿಂದ ಅದು ಮಠದ ಜಾಗದ ಗದ್ದಲ ಇದೆ. ಅದು ಗದ್ದಲದ ಕಾರಣಕ್ಕೆ ಅದು ಕೋರ್ಟಿಗೆ ಹೋಗಿದೆ. ಕೋರ್ಟಿಗೆ ಹೋದ್ಮೇಲೆ ಇವನು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಸ್ಟೇ ಆರ್ಡರ್ ತಂದು, ವೆಕೇಟ್ ಆರ್ಡರ್ ತಂದು ಮಾಡ್ಕೋಬೇಕು. ಇಂದೇನು ಜಾಗ ಐತೆ ಅಳತೆ ಮಾಡಿಸ್ಕೊಂಡು ಮಾಡಬೇಕು. ಅದು ಬಿಟ್ಟು ರಾತ್ರಿ ಹೊತ್ತು ಬಂದು ಹಿಂಗೆಲ್ಲ ಹಲ್ಲೆ ಮಾಡಿದರೆ ಪ್ರಾಣ ತೆಗಿತೀನಿ ಅಂತ ಶಬ್ದ ಮಾಡ್ತಾನೆ, ಜಾತಿ ನಿಂದನೆ ಮಾಡ್ತಾನೆ, ಅವನ್ನ ಅಕ್ಕನ ಅಮ್ಮನ್ನ ಎಲ್ಲ ಅಂತಾನೆ. ಈ ಥರ ಎಲ್ಲ ಒಬ್ಬ ಸಮುದಾಯದ ಸ್ವಾಮಿಗಳಿಗೇ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಅಂತಂದರೆ, ಮತ್ತು ಸಮುದಾಯ ಸ್ವಾಮಿಗೆ ಕೈ ಮಾಡುವಷ್ಟು ದಾಕ್ಷಿಣ್ಯ ತೋರಿಸ್ತಾನೆ ಅಂತಂದರೆ ಇವನಿಗೆ ಎಷ್ಟು ಹಿಂದೆ ಕುಮ್ಮಕ್ಕಿರಬೇಕು, ಎಂತೆಂಥ ದೊಡ್ಡ ದೊಡ್ಡವ್ರ ಕೈವಾಡ ಇರಬೇಕು. ಇದರಲ್ಲಿ ಸ್ಪಷ್ಟವಾಗ್ತದೆ. ಇದರಲ್ಲಿ ಸ್ವಾಮಿಗಳದ್ದು ಇರ್ತದೆ, ರಾಜಕಾರಣಿಗಳದ್ದು ಇರ್ತದೆ. ಹಲ್ಲೆ ಮಾಡಿರೋನು ಸಿದ್ದೇಶ್ ಅಂತ ಹೇಳ್ಬಿಟ್ಟು, ಅವ್ನು ಶಿವಪ್ರಕಾಶ್ ಅಂತ ಎಲ್ಲ ಒಂದು ರೀತಿ ಸೈಕೋಗಳವರು, ತಂದೆ ತಾಯಿಗಳೆಲ್ಲ ಎಲ್ಲ ಒಬ್ರಿಗಿಂತ ಒಬ್ಬರು. ತಂದೆ ಮಗನಿಗೆ ಬುದ್ಧಿ ಹೇಳಲ್ಲ, ಮಗ ಅರ್ಥ ನಡೆಯಂಗಿಲ್ಲ. ಕಾನೂನು ವ್ಯಾಪ್ತಿಗೆ ಹೋದ್ಮೇಲೆ ಅಳತೆ ಮಾಡಿಸಿ ಕಾನೂನು ಪ್ರಕಾರ ತಗೋಬೇಕು. ಕಾನೂನು ಹೋರಾಟದಲ್ಲಿ ಹೋದ್ಮೇಲೆ ಹಲ್ಲೆ ಮಾಡುವಂಥದ್ದು ಏನಿದೆ, ಅವ್ರದ್ದಿದ್ರೆ ಅವ್ರಿಗೆ ಹೋಗುತ್ತೆ, ನಮ್ದಿದ್ರೆ ನಮಗೆ ಬರ್ತದೆ. ದೊಣ್ಣೆಗಳಿದೆ ಸರ್, ಅಲ್ಲಿ ಊಟ ಉಣಿಸಿದ್ದೀವಿ ನಾವು ಗಾರ್ಡನ್ ಮಾಡೋಕ್ಕಂತ. ಆ ಗಾರ್ಡನ್ ಮಾಡೋಕ್ಕೆ ಊಟ ಉಣಿಸಿದ್ವಿ. ಆ ದೊಣ್ಣೆಗಳನ್ನೆಲ್ಲ ಕಿತ್ಕೊಂಡು ಹೊಡೆದಿರೋಂಥದ್ದು, ಮೂಗ್ನಾಗ ಬಾಯಾಗ ರಕ್ತ ಬರೋಂಗೆ. ಜೊತೆಗೆ ಕಂಪ್ಲೇಂಟ್ ಕೊಡೋದಕ್ಕಂತ ನಾನು ನನ್ನ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮ್ಮ ಹುಡುಗ ಕಲೆಟ್ಟಿ, ನಮ್ಮ ಡ್ರೈವರು, ನಮ್ಮ ಬಸ್ಸಿನ ಡ್ರೈವರು, ಅವ್ನು ಗಲಾಟೆ ಆಗೈತೆ ಅಂತ ಫೋನ್ ಮಾಡಿದ ತಕ್ಷಣ ಅವ್ನು ಬಂದರೆ ಮಠದ ಹತ್ರ ಅವರು ಅಣ್ಣ ತಮ್ಮ ಇಬ್ಬರು ಹೋಗಿ ಅವನಿಗೆ ಹೊಡೆದು, ನೀನು ರಾಜಕೀಯ ಮಾಡ್ತೀಯನೋ ಇಲ್ಲಿ ಮಾದರು ಸುಳೆ ಮಕ್ಕಳ ಅಂತೇಳಿ ಒಯ್ದು ಈ ಥರ ಎಲ್ಲ ಮಾಡಿ ಅವನು ತುಂಬಾ ಸೀರಿಯಸ್ ಆಗಿದ್ದಾನೆ. ಅವನಿಗೆ ಭಾಳಷ್ಟು ಹೊಡೆದ್ಬಿಟ್ಟಿದ್ದಾರೆ. ಈಗ ಏನಿಲ್ಲ ಸರ್, ಪೊಲೀಸ್ ಸ್ಟೇಷನಲ್ಲಿ ಸಮೇತ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅವ್ರು ಬಂದು, ನಾನು ಪೊಲೀಸ್ ಸ್ಟೇಷನ್ ಒಳಗೆ ಕೂತ್ಕೊಂಡಿರೋನಿಗೆ ಬಂದು ಜಾಡ್ಸ್ ಹೊಡಿತಾರೆ ಅಂತಂದರೆ ಎದಿಗೆ ಚೇರೆಲ್ಲ ಮುರಿದೋಗಂಗೆ. ಫಸ್ಟು ಅಲ್ಲಿರೋ ಪೊಲೀಸು, ಅಲ್ಲಿರೋ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗ್ಬೇಕು. ರಕ್ಷಣೆ ಇಲ್ಲ. 8:35ಕ್ಕೆ ನಮ್ಮ ಸ್ವಾಮೀಜಿಯವರು ಫೋನ್ ಮಾಡಿದರು, ಇಲ್ಲಿ ಮಠದ ಹತ್ರ ಬರೋ ಬೇಗ ಅಂತ. ಯಾಕ್ರಿ ಬಿದ್ದಂದು ಇಲ್ಲಿ ಜಗಳ ಆಗ್ತೈತೆ ಬಾ ಅಂತ ಅಂದರು. ಹೋದ ತಕ್ಷಣವೇ ಅವ್ರಿಗೆಲ್ಲ ರಕ್ತ ಬರೋಂಗೆ ಹೊಡೆದಿದ್ದಂಗಲೇ ಬುದ್ಧಿ ನೀವು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ರಿ ಬುದ್ಧಿ ಅಂತ ಅಂದೆ. ಸರಿ ಆಯಿತು ಅಂತ ಹೋದ್ರಿ, ಇಲ್ಲಿ ನೀವು ಹುಷಾರಾಗ್ರಪ್ಪ ಮಠದ ಹತ್ರ ಅಂತ ಹೇಳಿ ಹೋದರು. ಸಿದ್ದೇಶ ಮತ್ತು ಅವ್ರ ತಮ್ಮನ ಅವರಿಬ್ಬರು ಬಂದರು. ನಾನು ಸುಮ್ಕೆ ಮಠದ ಹತ್ರ ಕುಂತಿದ್ದೆ. ಸ್ವಾಮೀಜಿಯವ್ರನ್ನ ಕಳಿಸಿ ಮಠ ನೋಡ್ಕೊಳ್ಳೋಣ ಅಂತ ಅಲ್ಲೇ ಕುಂತ್ಕೊಂಡು, ನಂಬರ ತನಕ ಹೋಗ್ಬಿಡ ಅಂತ ಹೇಳಿದ್ರೆ ಅಲ್ಲೇ ಕುಂತ್ಕೊಂಡೆ. ಮಾದ್ರಿಗೆ ನಿಮಗೆ ಮಠ ಬೇಕಂದ್ರು, ದಲಿತರು ನೀವು ಭಾಳ ಮೆರಿತಾ ಇದ್ರೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಇಲ್ಲಿ ಮಠ ಕಟ್ಟಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಸಿಗುತ್ತೆ ಹಂಗೆ ಹೊಡೆದ್ರು. ಇಬ್ಬರು, ನಾನೊಬ್ಬನೇ.
ಸಿದ್ದೇಶ ಮತ್ತು ಅವ್ರ ತಮ್ಮ ಇಬ್ಬರು ಸೇರಿ ಭಾಳ ಹೊಡೆದ್ರು ಸರ್. ಹೆಂಗೆ ಸಿಗುತ್ತೆ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಯಾವ ವಿಚಾರಕ್ಕಾಗಿ ಗಲಾಟೆ ಆಗಿರೋದು ಇದು? ಅಂದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಜಾತಿ ನಿಂದನೆ ಆಗಿದೆ, ಜೊತೆಗೆ ಮೊದಲಿಂದಲೂ ಕೂಡ ನನಗೆ ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ರು ಅಂತ. ಈ ಹಿಂದೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ವಾಮೀಜಿ? ಯಾರೋ ಅವರಿಗೆ ಹಲ್ಲೆ ಮಾಡಿದವರ ವಿರುದ್ಧ ಸಿದ್ದೇಶ್ ಅನ್ನೋ ಹೆಸರನ್ನು ಹೇಳ್ತಾ ಇದ್ರು ಸ್ವಾಮೀಜಿ. ಏನು ಕಳೆದ 1 ವರ್ಷದ ಹಿಂದೆ ಅರಳಯ್ಯ ಮಠದ ಮುಂಭಾಗದಲ್ಲಿರ್ತಕ್ಕಂಥ ಪ್ರವೇಶ ದ್ವಾರದ ವಿಚಾರವಾಗಿ ವಿವಾದ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 1 ವರ್ಷದಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಆ ಸ್ಥಳಕ್ಕೆ ಹೋಗ್ಬಿಟ್ಟು ವರದಿಯನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ DVSP ಶಿವಕುಮಾರ್ ಸೇರಿದಂತೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಅದು ವಿವಾದ ನ್ಯಾಯಾಲಯದಲ್ಲಿತ್ತು. ಆದ್ರೆ ತಡರಾತ್ರಿ ಏಕಾಏಕಿ ಸಿದ್ದೇಶ್ವರ್ ಇರ್ತಕ್ಕಂಥ ವ್ಯಕ್ತಿ ಮಠಕ್ಕೆ ನುಗ್ಗಿ ಅರಳಯ್ಯ ಶ್ರೀಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಅದೆಲ್ಲ ಅಷ್ಟೇ ಅಲ್ಲದೆ ಅವರ ಸಹಚರ ಜೊತೆಗೆ ಹೋಗಿ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಮಠದಲ್ಲಿ ಆ ಒಂದು ಶ್ರೀಗಳು ಅಲ್ಲಿನ ನಿಯರೆಸ್ಟ್ ಅಲ್ಲಿರ್ತಕ್ಕಂಥ ಐಮಂಗಳ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡ್ಲಿಕ್ಕೆ ಆಗಮಿಸಿದ ಸಂದರ್ಭದಲ್ಲೂ ಕೂಡ ಠಾಣೆಯಲ್ಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ಆ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅವರ ಮೂಗಲ್ಲಿ ಬಾಯಲ್ಲಿ ರಕ್ತ ಬಂದಿರೋದು ನೋಡಿದ್ರೆ ಗುಂಪು ಕಟ್ಕೊಂಡು ಹೋಗಿ ಬೇಕು ಅಂತ ಈ ರೀತಿ ಹಲ್ಲೆ ನಡೆಸಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಅಲ್ಲಿನ ಪೊಲೀಸರಿಗೂ ಕೂಡ ಒಂದು ರೀತಿ ಸೂಕ್ತ ಕ್ರಮ ಕೈಗೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು ಅಂತಾನೆ ಹೇಳ್ಬೋದು. ಶ್ರೀಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಸಾಕಷ್ಟು ಬಾರಿ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕೂಡ ಅವನ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಈಗಾಗಲೇ ಏನೋ ದ್ವಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ಇದೆ, ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಈ ರೀತಿ ಒಂದು ಏಕಾಏಕಿ ಗಲಾಟೆ ಮಾಡ್ತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದು ಅವ್ರದ್ದು ವಾದ. ಜೊತೆಗೆ ಏನಂತಂದ್ರೆ ಆ ವ್ಯಕ್ತಿ ಏನ್ ಸಿದ್ದೇಶ್ವರ ಅಂತಕ್ಕಂಥ ವ್ಯಕ್ತಿ ಸಾಕಷ್ಟು ಬಾರಿ ಮಠಗಳಿಗೆ ನುಗ್ಗಿ ಸ್ವಾಮೀಜಿಗಳ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಲ್ಲದೆ ಜೊತೆಗೆ ಅವರಿಗೆ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಿನ್ನೆಲೆ ಏನು ಕಿರಣ್? ಒಬ್ಬ ಸ್ವಾಮೀಜಿ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನಾ ಏನು? ಖಂಡಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಅವರು ಯಾವುದೇ ರೀತಿ ಕೇಸನ್ನು ದಾಖಲಿಸಿಲ್ಲ. ಆದ್ರೆ ಸ್ಥಳೀಯ ವ್ಯಕ್ತಿ ಆತನ ವಿರುದ್ಧ ಯಾವುದೇ ರೀತಿ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಆದ್ರೆ ಸ್ಥಳೀಯ ವ್ಯಕ್ತಿ ಸಾಕಷ್ಟು ಬಾರಿ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ರು ಕೂಡ ಪೊಲೀಸರು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿ ಬೇಜವಾಬ್ದಾರಿಯಿಂದ ಈ ಕೇಸ್ ನಡೆಸಿದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಸ್ವಾಮೀಜಿ ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಸ್ಟೇಷನ್ ಒಳಗೆ ನುಗ್ಗಿ ಗಲಾಟೆ ಮಾಡ್ತಾರೆ ಅಂದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಪೊಲೀಸರು ಕೂಡ ಒಂದು ರೀತಿ ಸಸ್ಪೆಂಡ್ ಮಾಡ್ಬೇಕು ಅಂತಕ್ಕಂಥ ಒಂದು ವಾದವನ್ನು ಕೂಡ ಈಗಾಗಲೇ ಸ್ವಾಮೀಜಿಗಳು ಹೇಳ್ತಕ್ಕಂಥ. ಒಟ್ಟಾರೆಯಾಗಿ ಈ ಪ್ರಕರಣ ಸಂಬಂಧಪಟ್ಟಂಗೆ ಸಿದ್ದೇಶ್ವರ್ಗೆ ಕೂಡ ಗೊತ್ತು ಆ ದ್ವಾರದ ವಿಚಾರವಾಗಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಕೇಸು ಅದನ್ನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಆ ವ್ಯಕ್ತಿ ಇಲ್ಲ. ಯಾಕಂತಂದ್ರೆ ವೈಯಕ್ತಿಕವಾಗಿ ದೇಶ ಆ ಒಂದು ಸ್ವಾಮೀಜಿಗಳ ವಿರುದ್ಧ ಬೇಕಂತಾನೆ ಗುಂಪು ಕಟ್ಕೊಂಡು ಹೋಗಿ ಈ ರೀತಿ ಹಲ್ಲೆ ನಡೆಸಿರ್ತಕ್ಕಂಥ ನಿಜಕ್ಕೂ ಕೂಡ ಖಂಡನೀಯ. ಸದ್ಯಕ್ಕೆ ಏನಂತಂದ್ರೆ ಆ ಒಂದು ಸಿದ್ದೇಶ್ ಮತ್ತು ಅವರ ಸಹಚರರು ಈಗ ಸದ್ಯಕ್ಕೆ ಪರಾರಿ ಆಗಿರ್ತಕ್ಕಂಥದ್ದು. ಸಿಪಿಐ ಗುಡ್ಡಪ್ಪ, ಐಮಂಗಲ ಠಾಣೆಯ ಸಿಪಿಐ ಗುಡ್ಡಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆದಷ್ಟು ಬೇಗ ಆ ವ್ಯಕ್ತಿಯನ್ನ ಸೆರೆ ಮಾಡಿಬಿಟ್ಟು ಆತನ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಬೇಕಂತ ಮಠದ ಭಕ್ತರ ಒಂದು ಮಾತಾಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.